ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಮನೆ ಕಟ್ಕೊಳ್ಳೋಕ್ಕೆ ಪ್ರತಿಯೊಬ್ಬರಿಗೂ ಒಂದು ಸೂರು ಇರಲೇಬೇಕು. ಹಾಗೆ ನಾವು ಹೇಳ್ತೀವಿ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ಆದರೆ ಮನೆ ಕಟ್ಟೋತಕ್ಕಂಥ ಸಂದರ್ಭದಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ನಮಗೆ ಸ್ವಲ್ಪ ಆಸೆಯಿಂದ ನಾವು ಆ ಜಾಗವು ಎಲ್ಲೂ ಕೂಡ ನಮ್ಗೆ ವೇಸ್ಟ್ ಆಗಬಾರ್ದು ಅಂತ ಮೆಟ್ಟಿಲುಗಳ ಕೆಳಗಡೆ ಶೌಚಾಲಯ ನಿರ್ಮಿಸ್ತಕ್ಕಂಥದ್ದು ಆ ಮನೆಗೆ ಆಯಸ್ಸನ್ನು ಕ್ಷೀಣಿಸುತ್ತೆ. ಮೆಟ್ಟಿಲುಗಳ ಕೆಳಗಡೆ ಶೌಚಾಲಯವನ್ನು ಕಟ್ತಕ್ಕಂಥದ್ದು ಶುಭ ಅಲ್ಲ. ಈಗಾಗಲೇ ಕಟ್ಟಿಬಿಟ್ಟಿದ್ದೀವಿ ಗುರುಗಳ, ಏನು ಮಾಡೋ ಅಂತ ಹೇಳಿದಾಗ ನೀವು ಗಮನಿಸಿ ನೋಡಿ, ಅದರಿಂದ ಸಾಕಷ್ಟು ದಾರಿದ್ರ್ಯತೆ ಇರ್ಬೋದು, ಟೆನ್ಷನ್. ಯಾಕೆಂದರೆ ಆ ಮೆಟ್ಟಿಲು ವಾಯುವ್ಯ ಭಾಗದಲ್ಲಿದ್ದಿದ್ದೇ ಆದರೆ ಅಥವಾ ಅಗ್ನಿ ಭಾಗದಲ್ಲಿದ್ದಿದ್ದೇ ಆದರೆ ಅದು ಮನೆಯ ಆಯಕ್ಕೆ ಸೇರಿರುತ್ತೆ. ಆ ಸೇರಿದಾಗ ಏನಾಗುತ್ತೆ, ಅಗ್ನಿ ಭಾಗ ಅಂದಾಗ ಅಗ್ನಿ ಬೆಳೆಯುತ್ತೆ, ವಾಯು ಭಾಗ ಅಂದಾಗ ವಾಯು ಬೆಳೆಯುತ್ತೆ. ಇದರಿಂದ ಏನಾಗುತ್ತೆ, ದಾರಿದ್ರ್ಯ, ಹಣಕಾಸಿನ ಸ್ಥಿತಿಗತಿಗಳಲ್ಲಿ ಏರುಪೇರಾಗೋದು, ಮಾನಸಿಕ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು, ಆಕಸ್ಮಿಕವಾಗಿ ರೋಗ ರುಜಿನಗಳಿಗೆ ತುತ್ತಾಗೋದು, ಏನೇನೋ ಇದೇ ಥರದ್ದು ಬರ್ತಾ ಇರುತ್ತೆ. ಅದರಿಂದಲೇ ಮೆಟ್ಟಿಲುಗಳ ಕೆಳಗಡೆ ಶೌಚಾಲಯವನ್ನು ಇರಿಸಬಾರ್ದು, ವೇಸ್ಟ್ ವಸ್ತುಗಳನ್ನು ಇರಿಸಬಾರ್ದು ಅಂತೂ ಕೂಡ ಹೇಳುತ್ತೆ. ಇದು ವಾಸ್ತು ದೋಷಕ್ಕೂ ಕೂಡ ಆಗುತ್ತೆ, ಜೊತೆಗೆ ನಕಾರಾತ್ಮಕ ಶಕ್ತಿಯನ್ನು ಕೂಡ ಅದು ಉಂಟು ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇರೋದರಿಂದ ನಾವು ಮೆಟ್ಟಿಲ ಕೆಳಗೆ ಅದನ್ನು ಇರಿಸೋದು ಅಷ್ಟು ಶುಭ ಅಲ್ಲ. ನಾವೇನು ಮಾಡ್ತೀವಿ, ಆ ವಾಯುವ್ಯ ಭಾಗದಲ್ಲಿ ಚಪ್ಪಲಿಗಳು, ಯಾವುದೋ ಮುರಿದೋಗಿರೋ ಕಬ್ಬಿಣ ವಸ್ತುಗಳು, ಹಾಳಾಗಿರೋ ವಸ್ತುಗಳು, ಹಾಳಾಗಿರೋದನ್ನೆಲ್ಲ ತೊಗೊಂಡೋಗಿ ಅಲ್ಲಿ ಹಾಕ್ಬಿಡ್ತೀವಿ. ಅದರ ಜೊತೆಗೆ ಆ ಶೌಚಾಲಯ ಅಂತಕ್ಕಂಥದ್ದು ಮೆಟ್ಟಿಲ ಕೆಳಗೆ ನಾವು ಪೂರ್ವಾಭಿಮುಖವಾಗೋ ಉತ್ತರಾಭಿಮುಖವಾಗೋ ಆ ಕಮೋಡನ್ನು ಏನು ವಾಸ್ತು ಪ್ರಕಾರ ಹಾಕಿದ್ರೂ ಕೂಡ ಆ ಮನೆಯ ಯಜಮಾನತಿಗೆ ಮಾನಸಿಕವಾಗಿ ನೆಮ್ಮದಿ ಇರೋದಿಲ್ಲ. ನಾವು ಎಷ್ಟೋ ಸರಿ ಹೇಳ್ತೀವಿ, ಆಯ ಅಂತಿಟ್ಟಾಗ ಆ ಆಯದಲ್ಲಿ ನಮಗೆ ಯಾವುದೇ ಹೊಸ ಮನೆ ಕಟ್ಟಿದ್ರೂ 1 ವರ್ಷ, 3 ವರ್ಷ, 5 ವರ್ಷ, 7 ವರ್ಷ ಈ ಬೆಸ ಸಂಖ್ಯೆಗಳಲ್ಲಿ ಅದು ಅಭಿವೃದ್ಧಿಯನ್ನು ಕಾಣುತ್ತೆ, ಕುಂಠಿತವನ್ನು ಕಾಣುತ್ತೆ, ಅವನತಿಯನ್ನು ಕಾಣುತ್ತೆ. ಆದರೆ ಇವತ್ತು ಶಾಸ್ತ್ರ ರೀತಿ ನೋಡೋಕ್ಕೆ ಹೋದಾಗ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಆ ಮೆಟ್ಲ ಕೆಳಗೆ ಜಾಗ ಇದೆ ಅಥವಾ ಯಾರೋ ಬರ್ತಾರೆ, ಪಬ್ಲಿಕ್ಕಿಗೆ ಇಟ್ಟಿದ್ದೀವಿ, ನಮ್ಮ ಮನೆಯವ್ರಿಗಲ್ಲ, ಆದರೂ ಮೆಟ್ಲ ಕೆಳಗೆ ಶೌಚಾಲಯವನ್ನು ಇರಬಾರ್ದು. ಅಲ್ಲಿ ಯಾವುದೇ ರೀತಿಯಿಂದ ಹಳೆಯ ವಸ್ತುಗಳು ಬಿಟ್ಬಿಡಿ, ಓಪನ್ನಾಗಿ ಇಟ್ಬಿಡಿ, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ. ಸ್ವಲ್ಪ ಗಿಡ ಇಟ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಒಳ್ಳೆ ಗಿಡ ಇಟ್ಕೊಂಡಾಗ ಆ ನೋಡೋಕ್ಕೆ ಹಸಿರು ನೋಡಿದಾಗ ಬಹಳಷ್ಟು ಶುಭ ಕೂಡ ಆಗುತ್ತೆ ಅಂತ ಹೇಳ್ತಾ, ಎಲ್ಲವೂ ಕೂಡ ಪ್ರತಿಯೊಂದು ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.